ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ನಾನು ಶಂಕರ್ ನಾಗರಕಟ್ಟ, ನಿಮ್ಮ ಶಂಕರ್ನ. ಕೆಲವರಿಗೆ ನಾನು ಕರಾಟೆ ಕಿಂಗ್ ಆಗಿ ಪರಿಚಯ, SP ಸಾಂಗ್ಲಿಯರ್ ಆಗಿ ನಿಮ್ಮನ್ನು ರಂಜಿಸಿದ, ಆಟೋ ರಾಜರಾಗಿ ನಿಮ್ಮವನಾದ, RK ನಾರಾಯಣರಾವ್ ಮಾಲ್ಗುಡಿ ಡೇಸ್, ಸ್ವಾಮಿ ಹಾಗೂ ಟಿವಿ ಧಾರಾವಾಹಿಗಳ ಮೂಲಕ ನಿಮ್ಮ ಮನವನ್ನು ಗೆದ್ದೆ. ಇಷ್ಟೆಲ್ಲ ಅವಕಾಶ ನೀಡಿದ ನನ್ನ ಕನ್ನಡ ಚಿತ್ರರಂಗ, ಕಿರುತೆರೆ ಹಾಗೂ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಏನನ್ನು ಕೊಡಬೇಕೆಂಬ ಇಂಗಿತ. ನನ್ನ ಕನಸುಗಳನ್ನ ನನ್ನ ಅಣ್ಣ ಅನಂತ್ನಾಗ್ ಹಾಗೂ ನನ್ನ ಹೆಂಡತಿ ಅರುಂಧತಿ ಜೊತೆ ಹಂಚಿಕೊಂಡಿದ್ದೆ. ಮನಸ್ಸೊಳಗೆ ಒಂದು ಕನಸಿನ ಲೋಕನೇ ಕಟ್ಕೊಂಡೆ. ನನ್ನ ಆಸೆ ಏನಿತ್ತು ಗೊತ್ತಾ ಸ್ನೇಹಿತರ? ನಿಮ್ಮೆಲ್ಲರನ್ನ ರಂಜಿಸೋಕೆ ನಂದಿ ಬೆಟ್ಟದಲ್ಲಿ ಕೇಬಲ್ ಕಾರ್ ಹಾಗೂ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಆಸೆ ಇತ್ತು. ಇದಕ್ಕೆ ಪವರ್ ಸಪ್ಲೈ ಕೇವಲ ಒಂದೇ ಒಂದು ವಿಂಡ್ ಮಿಲ್ ನಿಂದ ಸಾಕಾಗ್ತಿತ್ತು. ನಾಡಿನ ಹಳ್ಳಿಗಳಿಗೆ ಅನುಕೂಲವಾಗುವಂತ ಏರ್ ಆಂಬುಲೆನ್ಸ್ ಮೂಲಕ ಆರೋಗ್ಯ ರಕ್ಷಣಾ ಸೌಲಭ್ಯ ಒದಗಿಸುವ ಕನಸಿತ್ತು. ಜರ್ಮನ್ ತಂತ್ರಜ್ಞಾನದ ರಾಸಾಯನಗಳನ್ನು ಬಳಸಿ ಇಟ್ಟಿಗೆ ತಯಾರಿಸಿ ಅತಿ ಕಡಿಮೆ ದರದಲ್ಲಿ ಪರಿಸರ ಸ್ನೇಹಿ ಈಕೋ ಫ್ರೆಂಡ್ಲಿ ಅಂತಿರಲ್ಲ ಮನೆಗಳನ್ನ ನಿರ್ಮಿಸುವ ಕನಸಿತ್ತು. ರೆಡಿಮೇಡ್ ಗಾರ್ಮೆಂಟ್ಗಳನ್ನ ನಿರ್ಮಿಸಿ ಅದರಲ್ಲಿ ಸಾವಿರಾರು ಅಸಹಾಯಕ ಜನತೆಗೆ ಉದ್ಯೋಗಾವಕಾಶ ಕೊಟ್ಟು ಅದರಲ್ಲಿ ತಯಾರಿಸೋ ಬಟ್ಟೆಗಳನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಟ್ಯಾಕ್ಸ್ ಇಲ್ದೇನೆ ಒಳ್ಳೆ ಇನ್ಕಮ್ ನಮ್ಮ ದೇಶಕ್ಕೆ ಕೊಡಬಹುದಿತ್ತು. ಇದರ ಜೊತೆ ಆಸ್ಟ್ರಿಯನ್ ತಾಂತ್ರಿಕ ನೈಪುಣ್ಯತೆ ಬಳಸಿ ಕೇವಲ 45,000 ರೂಪಾಯಿಗಳಲ್ಲಿ ಪರಿಸರ ಸ್ನೇಹಿ ಸೂರುಗಳನ್ನು ನಿರ್ಮಿಸುವ ಆಸೆ ಇತ್ತು. ಇಂಗ್ಲೆಂಡ್ ಹಾಗೂ ಅಮೆರಿಕ ಸಬ್ವೆ ಮಾದರಿಯಲ್ಲಿ ಮಹಾನಗರಿ ಬೆಂಗಳೂರಿನ ಜನತೆಗೆ ಮೆಟ್ರೋ ರೈಲು ಸೌಲಭ್ಯ ಒದಗಿಸುವ ಆಸೆ ಇತ್ತು. ಅಭಿಮಾನಿಗಳು, ಹೀಗೆ ಕನಸುಗಳ ರಾಶಿಯನ್ನು ಹೊತ್ತು ನಾಡು, ದೇಶ, ರಾಷ್ಟ್ರಗಳನ್ನ ಸುತ್ತು ಬಂದ ಇವು ಕೇವಲ ಸೌಲಭ್ಯಗಳಷ್ಟೇ ಆಗಿರಲಿಲ್ಲ ಗೆಳೆಯರ. ರಾಷ್ಟ್ರಕ್ಕೆ ಆದಾಯ ತರುವ ಸಂಪನ್ಮೂಲಗಳು ಹೌದು. ಆದರೂ ಇದರಲ್ಲಿ ಕೆಲವೊಂದು ಯಶಸ್ವಿಯಾಗಿದೆ, ಕೆಲವೊಂದು ಕನಸಾಗಿ ಉಳಿದು ಬಿಡುತ್ತೇನೋ ಗೊತ್ತಿಲ್ಲ. ಇವೆಲ್ಲವನ್ನು ಕಂಟು ಮನೋಡ ಆಸೆ ನಂಗೆ ತುಂಬಾ ಇತ್ತು ಗೆಳೆಯರ. ಆದ್ರೆ ವಿಧಿ ಜೀವನದಲ್ಲಿ ಆಟ ಆಡ್ಬಿಡ್ತು. ನನ್ನ ಇಷ್ಟು ಜನಪ್ರಿಯತೆಗೆ ನಾನೇನು ಮಾಡ್ಲಿಲ್ಲ, ಅದು ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಹಾಗೂ ನನ್ನ ಕನಸುಗಳು ಇನ್ನೂ ಜೀವಂತವಾಗೇ ಇದೆ ಸ್ನೇಹಿತರೆ. ಈ ಎಲ್ಲಾ ಜೀವಂತ ಕನಸುಗಳೊಂದಿಗೆ ನಾನು ನಿಮ್ಮೊಂದಿಗಿದ್ದಾನೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ